ಬಂದು ನರೇಂದ್ರ ಮೋದಿಜಿಯವರನ್ನ ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್. ಅದಾದ ಮೇಲೆ ಆಗಸ್ಟ್ 23ನೇ ತಾರೀಕು ಅದಾನಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡು ಮಾತುಕತೆಯನ್ನ ನಡೆಸಿದ್ರು ಡಿ ಕೆ ಶಿವಕುಮಾರ್. ಈಗ ಡಿ ಕೆ ಶಿವಕುಮಾರ್ ಮಾತುಕತೆಗಳಲ್ಲಾಗಿರಬಹುದು, ನಡವಳಿಕೆಯಲ್ಲಾಗಿರಬಹುದು, ನರೇಂದ್ರ ಮೋದಿಜಿಯವರಿಗೆ ಜೈ ಅನ್ನತಾನೆ ಹೊರಟಿದ್ದಾರೆ. ಇಂತಹ ಪ್ರಧಾನಿಯನ್ನ ನಾವು ಮತ್ತೆ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂತಹ ಹೇಳಿಕೆಗಳಾಗಿರಬಹುದು, ಮೋದಿಜಿಯವರನ್ನ ಹಾಡಿ ಹೊಗಳಿರುವಂತದ್ದಾಗಿರಬಹುದು. ವೇದಿಕೆಗಳ ಮೇಲೆ ನಮ್ಮ ಮಾತಿಗಿಂತಲೂ ಮೋದಿಜಿಯವರ ಮಾತಿಗೆ ಪ್ರಾಮುಖ್ಯತೆ ಕೊಡಬೇಕು, ಮೋದಿಜಿಯವರು ಈ ದೇಶದ ಉತ್ತಮ ಪ್ರಧಾನಿ ಅಂತ ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿಗೆ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗಿದೆ. ಈಗ ಸಿದ್ದರಾಮಯ್ಯನವರ ಜೊತೆಗೆ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಚರ್ಚೆ. ಯಾವ ವಿಚಾರಕ್ಕಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ಕರೆಸ್ಕೊಂಡ್ರು? 2028ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಯಾವುದೇ ಬಲವೂ ಕೂಡ ಕಾಂಗ್ರೆಸ್ಗೆ ಬೇಡ ಅನ್ನುವಂತಹ ನಿಟ್ಟಿನ ಮಾತನ್ನ ತಿಳಿಸಿದ್ರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪ್ರತಿ ಕ್ಷಣಕ್ಕೂ ಕೂಡ ಮೋದಿಜಿಯವರನ್ನ ಹಾಡಿ ಹೊಗಳುವುದು ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಕಾರ್ಯಗಳಲ್ಲೂ ಕೂಡ ಮೋದಿಜಿಯವರ ಬೆನ್ನಿಗೆ ನಿಲ್ತಾ ಇರುವಂಥದ್ದು. ಇನ್ನು ಬಿಜೆಪಿಯ ರಾಜ್ಯದ ರಾಜಕಾರಣಿಗಳನ್ನ ಕರೆಸ್ಕೊಂಡು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗೋಣ ಅನ್ನುವಂಥ ಮಾತನ್ನ ಈ ಹಿಂದೆ ಒಂದು ಮೀಟಿಂಗ್ ಮಾಡಿದ್ರು. ಆವಾಗಲೂ ಕೂಡ ಬಿಜೆಪಿಗರ ಜೊತೆಗೆ ಭಾರಿ ದೊಡ್ಡ ಮಟ್ಟದ ನಂಟನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ರು. ಇದು ಎಲ್ಲವೂ ಕೂಡ ರಾಹುಲ್ ಗಾಂಧಿ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಕಣ್ಣು ಕೆಂಪಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮೋದಿಜಿ ಅಂತಕ್ಕಂತಹ ಒಂದು ಶಕ್ತಿಯನ್ನ ರಾಹುಲ್ ಗಾಂಧಿ ಗೆಲ್ಲಿಕ್ಕಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಸದಾ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ವೇದಿಕೆಗಳ ಮೇಲೂ ಹೇಳ್ತಾರೆ, ಮೋದಿಜಿ ಅಂತಹ ಪ್ರಧಾನಿ ನಾವು ಮತ್ತೆ ಪಡಿಲಿಕ್ಕಾಗಲ್ಲ, ಅಥವಾ ಈ ಮೋದಿಜಿಯವರ ಮಾತು ಬಹಳ ಪ್ರಾಮುಖ್ಯತೆ ಆಗುತ್ತೆ, ನಾವೇನು ಯಾವಾಗಲೂ ಮಾತಾಡ್ತೀವಿ, ಆದ್ರೆ ನರೇಂದ್ರ ಮೋದಿಜಿ ಅಂತ ಒಬ್ಬ ಉತ್ತಮ ಪ್ರಧಾನಮಂತ್ರಿ ಮಾತನಾಡಬೇಕು ಅಂತ ಹೇಳಿ ವೇದಿಕೆ ಮೇಲೆ ಮಾತಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ 2 ತಿಂಗಳ ಒಳಗಾಗಿ ಒಮ್ಮೆ ಆದ್ರೂ ಮೋದಿಜಿಯವರನ್ನ ಭೇಟಿ ಮಾಡಿ ಬರ್ತಾರೆ. ಯಾಕೆ? ಅವರ ಆತ್ಮೀಯತೆ ಹೆಚ್ಚಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅದರಲ್ಲೂ ಹಿಂದುತ್ವವಾದಿ ಅನ್ನೋದನ್ನ ಸುಮಾರು ಬಾರಿ ಪ್ರೂವ್ ಮಾಡಿದ್ದಾರೆ. ನೀವು ಹಿಂದೂನಾ ಅಂತ ಕೇಳಿದ್ರೆ ಹೌದು ನಾನು ಹಿಂದೂನೇ ಅಂತ ಹೇಳಿದ್ದಾರೆ, ಯಾವುದಕ್ಕೂ ಬಗ್ಗಿಲ್ಲ. ಅಷ್ಟೇ ಅಲ್ಲದೆ ವಿಧಾನಸೌಧದಲ್ಲಿ ಸದಾ ವಾತ್ಸಲ್ಯ ಅನ್ನೋ ಹಾಡನ್ನು ಈ ಹಿಂದೆ ಹಾಡಿದ್ರು ಮತ್ತು ಮೋದಿಜಿಯವರ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಸಂದರ್ಶನಗಳನ್ನು ನೀಡಿದ್ರು. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಮೋದಿಜಿಯವರನ್ನ ವಿರೋಧ ಮಾಡಿದ್ರೆ, ಮೋದಿಜಿಯವರನ್ನ ತೇಜಾವಧೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಅನಿಸ್ಕೊಳ್ಳುತ್ತೆ. ಅಂಥದ್ರಲ್ಲಿ ಇವರು ಪದೇ ಪದೇ ಹೋಗಿ ಮೋದಿಜಿಯವರನ್ನ ಭೇಟಿಯಾದ್ರೆ, ಮೋದಿಜಿಯವರ ಜೊತೆಗೆ ಆತ್ಮೀಯತೆ ಬೆಳೆಸಿಕೊಂಡ್ರೆ, ಮೋದಿಜಿಯವರ ವಿರುದ್ಧ ಮಾತನಾಡದೇ ಇದ್ರೆ ರಾಜ್ಯದಲ್ಲಿ ಈ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕನ್ನೋ ನಿರೀಕ್ಷೆ ಕಡಿಮೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರಂತೆ. ಎಚ್ಚರಿಕೆ ವಹಿಸಬೇಕು, ನಿಗಾ ವಹಿಸಬೇಕು, ಮುಖ್ಯಮಂತ್ರಿಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಿಗಾ ವಹಿಸಬೇಕಾಗಿದೆ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಮಾತನಾಡಿದ್ದಾರಂತೆ. ಈಗ ಅದಾನಿ ಜೊತೆಗೆ ಚರ್ಚೆ ಆಗಿರುವಂಥದ್ದು ಯಾವುದೋ ಒಂದು ಕಾರ್ಯಕ್ಷೇಮಕ್ಕಾಗಿ, ಯಾವುದೋ ರಸ್ತೆಯ ವಿಚಾರಕ್ಕಾಗಿ, ಒಂದಿಷ್ಟು ಹಣದ ಡೀಲ್ಗಾಗಿ ನಡೆದಿದೆ ಭೇಟಿ. ಬೆಂಗಳೂರಿಗೆ ಬಂದು ಖುದ್ದು ಡಿ ಕೆ ಶಿವಕುಮಾರ್ ಅವರನ್ನ ಅದಾನಿನ ಭೇಟಿ ಮಾಡಿದ್ದು ಅನ್ನುವಂಥದ್ದು ಮಾಹಿತಿ ಇದೆ. ಆದರೆ
ಯಾವಾಗ ಮೋದಿಜಿಯವರ ಒಂದು ಒಳ್ಳೆಯ ಕಾರ್ಯಗಳನ್ನ ಡಿ.ಕೆ. ಶಿವಕುಮಾರ್ ಹಾಡಿ ಹೊಗಳಿದರೆ, ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಮೋದಿಜಿಯವರ ಜೊತೆಗೆ ಈ ರೀತಿ ಬಾಂಧವ್ಯವನ್ನ ಇಟ್ಕೊಂಡು ಮೋದಿಜಿಯವರನ್ನ ಹೊಗಳಿದರೆ, ಆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕೆಂಬ ನಿರೀಕ್ಷೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕ ಮಂಡಳಿ ಚರ್ಚೆ ಆಯ್ತಂತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರನ್ನ ಕೂಡ ರಾಹುಲ್ ಗಾಂಧಿ ಕರೆಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷವಾಗಿ ವರದಿಯಾಗ್ತಾ ಇದೆ. ಯಾವ ರೀತಿಯ ಮಾತುಕತೆಗಳ ಮೂಲಕ ಮೀಟಿಂಗ್ ನಡೆಸಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ? ರಾತ್ರೋರಾತ್ರಿ ಬಂದು ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ದೆ ಕೇಳದೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯನವರ ಜೊತೆಗೆ ಮೀಟಿಂಗ್ ಮಾಡುವಂತ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಅದೇ ಸಿದ್ದರಾಮಯ್ಯನವರು ಇವತ್ತು ಬೇಕಾಗಿದ್ದಾರೆ. ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಎಂದಿಗೂ ಕೂಡ ಇಂತಹ ನಡವಳಿಕೆಯನ್ನು ತೋರಿರಲಿಲ್ಲ. ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ರಾಜಕೀಯ ಮಾಡ್ತಾ ಇದ್ರು. ಭೇಟಿ ಆದ್ರೂ ಸಹ ಕಾರ್ಯಕ್ಕಾಗಿ ಭೇಟಿ ಆಗ್ತಾ ಇದ್ರು. ಅದರ ನಂತರ ಮತ್ತೆ ಹೊರಗಡೆ ಬಂದ್ರೆ ಮೋದಿಜಿಯವರನ್ನ ವಿರೋಧ ಹಾಕಿಕೊಂಡೇ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯ. ಆದ್ರೆ ಡಿ.ಕೆ. ಶಿವಕುಮಾರ್ ಯಾರನ್ನು ವಿರೋಧವಾಗಿ ತಗೊಳ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರನ್ನು ಸಹ ಬನ್ನಿ ನನ್ನ ಜೊತೆಗೆ ನಿಲ್ಲಿ, ಎಲ್ಲರೂ ಸಹಕಾರವಾಗಿ ಹೋಗೋಣ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಡಿ.ಕೆ. ತಂತ್ರಗಾರಿಕೆ ಏನು ಅನ್ನುವಂಥದ್ದು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಸಹಕಾರ ಕೂಡಿ ಮೇಲಿರ್ತಕ್ಕಂತಹ ಮೋದಿಯವರನ್ನ ಹಾಡಿ ಹೊಗಳೋದು, ಮೋದಿಜಿಯವರನ್ನ ಪದೇ ಪದೇ 2 ತಿಂಗಳಿಗೊಮ್ಮೆ ಭೇಟಿಯಾಗುವುದು ಏನಿದು? ಈಗ ಮೋದಿಜಿಯವರ ಜೊತೆಗೆ ಆತ್ಮೀಯತೆ ಬೆಳೆದರೆ 2 ತಿಂಗಳಿಗೆ ಒಳಗಾಗಿ ಒಮ್ಮೊಮ್ಮೆ ಹೋಗಿ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ಬಂದರೆ ಮೋದಿಜಿಯವರನ್ನ ತೇಜಾವಧೆ ಮಾಡ್ಲಿಕ್ಕಾಗಲ್ಲ, ಮೋದಿಜಿಯವರನ್ನ ವಿರೋಧವಾಗಿ ಮಾತನಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಮೋದಿಜಿಯವರ ಮುಖ ನೋಡ್ಬೇಕಲ್ರಿ, 2 ತಿಂಗಳಿಗೊಮ್ಮೆ ಹೋಗ್ಬೇಕು. ಆ ಬಾಂಧವ್ಯ ಇದೆ, ಅದು ಮಾತಾಡ್ಲಿಕ್ಕೆ ಬಿಡಲ್ಲ. ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಮೋದಿಜಿಯವರನ್ನ ಹೊಗಳಿದ್ರೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮತದಾರರ ಮನಸ್ಸು ಬದಲಾವಣೆ ಆಗುತ್ತೆ. ನೋಡಿ, ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಅವರೇ ಹೇಳ್ತಾ ಇದ್ದಾರೆ ಮೋದಿಜಿ ಅವರು ಇಷ್ಟೊಂದು ಒಳ್ಳೆಯವರು, 2 ತಿಂಗಳಿಗೊಮ್ಮೆ ಹೋಗಿ ಭೇಟಿ ಮಾಡಿ ಬರ್ತಾರೆ. ಮೋದಿಜಿ ಅವರ ಆಪ್ತೇಯತೆ ಹೆಂಗಿದೆ ನೋಡಿ. ವಿರೋಧ ಪಕ್ಷವಾದ್ರೂ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಒಳ್ಳೆಯವರು, ಅವರು ಮೋದಿಜಿಯವರಿಗೆ ನಾವು ವಿರೋಧ ಕಟ್ಕೊಳ್ಳಿಕ್ಕಾಯ್ತದ? ಈ ರೀತಿ ವ್ಯವಸ್ಥೆ ಕ್ರಿಯೇಟ್ ಆಗಿ ರಾಹುಲ್ ಗಾಂಧಿ PM ಆಗಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆ ರಾಜ್ಯದ ಜನತೆ ಕಳೆದುಕೊಳ್ಳುತ್ತೆ. ಒಂದು 3 ರಾಜ್ಯದ ಮುಖ್ಯಮಂತ್ರಿಗಳು ಇದೇ ತರ ನಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಎಲ್ಲಿಗೆ ಬರಬೇಡ, ರಾಹುಲ್ ಗಾಂಧಿ ನಿರೀಕ್ಷೆ ಇದು. ಈಗ ಸಿದ್ದರಾಮಯ್ಯನವರ ಜೊತೆಗೆ ಗುಪ್ತ ಮೀಟಿಂಗ್ ಅನ್ನು ನಡೆಸಿ ಬೇರೆ ವಿಚಾರಕ್ಕೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಏನು ಮಾಡಬೇಕು ಮುಂದೆ, ಯಾವ ರೀತಿ ಹೆಜ್ಜೆಯನ್ನು ಹಾಕಬೇಕು ಮುಂದೆ, ಇದು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೆಕ್ಕಾಚಾರಗಳು ಆಗ್ತಾ ಇದೆ. ಡಿ.ಕೆ. ಹೀಗೆ ಬಿಟ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಹೀಗೆ ಬಿಟ್ರೆ, ಡಿ.ಕೆ. ಶಿವಕುಮಾರ್ ವಿರೋಧ ಪಕ್ಷದವರ ಸ್ನೇಹವನ್ನು ಬೆಳೆಸ್ಕೊಂಡು ಅವರ ವಿರುದ್ಧವಾಗಿ ಮಾತನಾಡಕ್ಕೂ ಆಗಲ್ಲ, ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾತನಾಡಕ್ಕಾಗಲ್ಲ. ಅದೇನಾಯ್ತು? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿಯ ಕೇಂದ್ರ ನಾಯಕರನ್ನ ಸ್ನೇಹ ಸಂಪಾದನೆ ಮಾಡಿ ಅವರ ವಿರುದ್ಧ ಮಾತನಾಡುವ ಒಂದು ವಿಷಯಕ್ಕೆ ಹೋಗದೇ ಇದ್ರೆ ಆಗ ರಾಜ್ಯದ ಮತದಾರರ ಮೇಲೆ ಪ್ರಭಾವ ಇನ್ನಷ್ಟು ಮೋದಿಯದ್ದೇ ಬೀರುತ್ತೆ. ರಾಹುಲ್ ಗಾಂಧಿದೇ ಅಲ್ಲಿ ಬೀರಬೇಕು. ರಾಹುಲ್ ಗಾಂಧಿಯನ್ನ ಎತ್ತಿ ಹಿಡಿದು ಮೋದಿಯನ್ನ ಕೆಳಗೆ ಹಾಕಿ ಮಾತನಾಡಿದ್ರೇನೆ ಅಲ್ಲಿ ರಾಹುಲ್ ಗಾಂಧಿ ಹೌದು ಶಭಾಷ್ ಅನ್ನಬಹುದು. ಆದ್ರೆ ಅದನ್ನ ನರೇಂದ್ರ ಮೋದಿಜಿಯವರನ್ನ ತೆಗಳಿ ರಾಹುಲ್ ಗಾಂಧಿಗೆ ಹೊಗಳುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಹಿಂದುತ್ವ ನಾಯಕ, ಅದು ಅಂತೂ 100% ಸತ್ಯ. ಆದ್ರೆ ಎಲ್ಲರನ್ನ ಒಗ್ಗೂಡಿಸಿ ಡಿ.ಕೆ. ತಂತ್ರಗಾರಿಕೆ ಏನಿದೆ ಅನ್ನುವಂಥದ್ದು ಬಹಳ ಕುತೂಹಲ ವಿಚಾರ ಮೂಡಿಸ್ತಾ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಹೇಗೆ ರಾಜ್ಯದಲ್ಲಿ ಅಧಿಕಾರದಿಂದ ಕೆಳಗಿಳಿಸಬೇಕು ಈ ವಿಚಾರವನ್ನ ಯೋಚನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕೂಡ ಈಗ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ.
ಖುದ್ದು ರಾಹುಲ್ ಗಾಂಧಿ ಅವರನ್ನೇ ಡಿಕೆಯನ್ನ ಕೆಳಗಿಳಿಸುವಂತ ಲೆಕ್ಕಕ್ಕೆ ಬರ್ತಾರೆ. ಯಾಕಂದ್ರೆ ಈ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಒಪ್ಪಿಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ 2.5 ವರ್ಷ ಆದ ನಂತರವೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಕೈಯಲ್ಲಿ ಕೊಡ್ತಾ ಇರಲಿಲ್ಲ. ಯಾಕೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಸದಾ ವಾತ್ಸಲ್ಯ ಅನ್ನುವಂತಹ ರಾಗವನ್ನ ತೆಗೆದಿದ್ರು ಇದೇ ಡಿಕೆ ಶಿವಕುಮಾರ್. ಮತ್ತು RSS ನಲ್ಲಿ ಕೆಲಸ ಮಾಡಿ ಬಂದಂತ, RSS ನಲ್ಲಿ ಸದಸ್ಯನಾಗಿ ಬಂದಂತಹ ಡಿಕೆ ಶಿವಕುಮಾರ್ ಇವರ ಕೈಯಲ್ಲಿ ರಾಜ್ಯವನ್ನ ಕೊಟ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅನ್ನುವ ಲೆಕ್ಕಾಚಾರ. ಅದನ್ನೆಲ್ಲವೂ ಇದ್ದು ಕೂಡ ಕೊಡಬಾರದು ಅನ್ಕೊಂಡಂತಹ ರಾಹುಲ್ ಗಾಂಧಿ ಕೊನೆಗೂ ಡಿಕೆ ಹಠಕ್ಕೆ ಬಲಿಯಾದರು. ಈಗ ಡಿಕೆ ಶಿವಕುಮಾರ್ ಯಾವುದೇ ವಿಚಾರವಿಲ್ಲದೆ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನುವ ಲೆಕ್ಕಾಚಾರ ತೋರಿದ್ರೂ ಕೂಡ ಡಿಕೆ ಶಿವಕುಮಾರ್ ಮೋದಿಜಿಯವರ ಆಪ್ತರಾಗ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಮೋದಿ ಡಿಕೆ ಶಿವಕುಮಾರ್ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ, ಮಾತನಾಡ್ತಾರೆ. ಏನಿರಬಹುದು ಹಾಗಾದ್ರೆ ಅದು ಕೂಡ ಬಹಳ ಕುತೂಹಲ ರಾಹುಲ್ ಗಾಂಧಿಗೆ ಮೂಡಿಸಿದೆ. ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆಗೆ ಮತ್ತು ಹೈಕಮಾಂಡ್ ಸದಸ್ಯರ ಜೊತೆಗೆ ಎಲ್ಲಾ ಮಾತುಕತೆಗಳನ್ನು ನಡೆಸಿ ರಾಜ್ಯದಲ್ಲಿ ಮತ್ತೆ ಮಂತ್ರಿಯ ಸ್ಥಾನವನ್ನ ಬದಲಿಸ್ತಾರಾ ಅನ್ನುವಂಥದ್ದು ಕೂಡ ಕುತೂಹಲ ಮೂಡ್ತಾ ಇದೆ. ಇಲ್ಲ 2028ರ ಚುನಾವಣೆಯಲ್ಲಿ ಮತ್ತೆ ಸಿದ್ದರಾಮಯ್ಯನವರನ್ನೇ ಅಖಾಡಕ್ಕಿಳಿಸಿ ಅವರ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಸ್ತಾರ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೂಡ ಬಹಳ ಬಿಸಿಯಾಗಿ ಚರ್ಚೆ ಆಗ್ತಾ ಇದೆ. ಈ ವಿಚಾರಗಳು, ಸಂಗತಿಗಳು ಇನ್ನೂ ಬೆಳಕಿಗೆ ಬರ್ತಾ ಇದೆ. ಮತ್ತಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಚಾರಗಳು ಮತ್ತಷ್ಟಿದೆ, ಮುಂದಿನ ಮಾಹಿತಿಗಳೊಂದಿಗೆ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ.